ಆರ್ಥಿಕವಾಗಿ ಸಂಪನ್ಮೂಲ ಸರಿಯಾಗಿ ಹಂಚಿಕೆ ಆಗಲ್ಲ ಅಂತ ಸ್ಪಷ್ಟೀಕರಣ ಕೊಡ್ತೀವಿ ಸರ್ ನೀವು ಅಧ್ಯಕ್ಷರಾಗಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಒಂದು ಶಿಫಾರಸನ್ನು ಜಾರಿ ಮಾಡಿದ್ದೇವೆ. ಆ ಶಿಫಾರಸನ್ನು ತಾವು ಓದಿದರೆ ಯಾವುದೇ ಕಾರ್ಪೊರೇಷನ್ಗೂ ಹಣದ ಕೊರತೆ ಆಗೋದಿಲ್ಲ. ಭಾಳ ಸ್ಪಷ್ಟವಾಗಿ ಯಾವ ರೀತಿ ಕಾರ್ಪೊರೇಷನ್ ವಿಂಗಡಣೆ ಮಾಡಬೇಕು ನಗರ ಪಾಲಿಕೆ ಅಂತಲೂ ನಾವು ಹೇಳಿದ್ದೇವೆ. ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿಯಲ್ಲಿ ಒಂದು ಗುಂಡಿ ಸರಿಯಾಗಿ ಮುಚ್ಚಕ್ಕೂ ಕೂಡ ಇವತ್ತಿನ ಆಡಳಿತ ವ್ಯವಸ್ಥೆಗೆ ಆಗುತ್ತಾ ಇಲ್ಲ. ಒಂದೇ ಒಂದು ಒಳ್ಳೆ ಮಳೆ ಬಿದ್ದರೆ ಅರ್ಧ ಬೆಂಗಳೂರು ಮುಳುಗೋಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ನಗರದ ಜನರ ಆಕಾಂಕ್ಷೆ ಆಶೋತ್ತರಗಳಿಗೆ ಈ BBMP ಮತ್ತು ಇವತ್ತಿನ ವ್ಯವಸ್ಥೆ ಸ್ಪಂದಿಸೋದಕ್ಕೆ ಸಾಧ್ಯನೇ ಇಲ್ಲ. ಪರ್ಯಾಯ ಆಡಳಿತ ವ್ಯವಸ್ಥೆ ನಾವು ಕೊಡದೇ ಇದ್ದರೆ ಬೆಂಗಳೂರು ನಗರ ಜನರಿಗೆ ನಾವು ಅನ್ಯಾಯ ಒದಗಿಸ್ದಂಗೆ ಆಗುತ್ತೆ. ಮತ್ತು ಬೆಂಗಳೂರು ನಗರ ಬೆಳವಣಿಗೆ ಆಗಬೇಕು. ನಾವು ಮುಂದಿನ ದಿನಗಳಲ್ಲಿ ಏನು ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ ಅದಕ್ಕೆ ಇವತ್ತು ನಾವು ತಯಾರಾಗಬೇಕಾದ್ರೆ ಇವತ್ತು ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಇದೆಯಲ್ಲ, ಇದು ಒಂದು ಬೆಂಗಳೂರು ನಗರದ ಇತಿಹಾಸದಲ್ಲೇ ಒಂದು ಬೆಂಗಳೂರು ನಗರದ ಭವಿಷ್ಯಕ್ಕಾಗಿ ಮಾಡಿರ್ತಕ್ಕಂಥ ಕಾಯ್ದೆ. ಇದರಿಂದ ಬೆಂಗಳೂರು ನಗರಕ್ಕೆ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟದಾಗೋದಿಲ್ಲ. ಏನೇನು ಕೆಟ್ಟದಾಗಿದೆ ಅದನ್ನು ಸರಿಪಡಿಸೋದಕ್ಕೆ ಈ ಕಾಯ್ದೆಯನ್ನು ತಂದಿದ್ದೇವೆ. ದಯವಿಟ್ಟು ತಾವು ನಮ್ಮ ಶಿಫಾರಸುಗಳನ್ನು ಓದಿ ಆ ಬಿಲ್ ಓದಿದ್ರೆ ತಾವು ಕೂಡ ಕನ್ವಿನ್ಸ್ ಆಗ್ತೀರಿ. ಓಕೆ ಸರ್, ಕಮಿಟಿಯಲ್ಲಿ ಇದ್ದವರು ಕೂಡ ಕೆಲವೊಂದು ಜನ ಕಮಿಟಿಯಲ್ಲಿ ಇದ್ದವರು ಕೂಡ ಅಲ್ಲಿ ಹೋಗಿ ಕೊಟ್ಟಿದ್ದಾರೆ, ಇಲ್ಲಿ ಬಂದು ವಿರೋಧ ಮಾಡ್ತಾ ಇದ್ದಾರೆ. ನೋಡಿ, 20 ಅಧಿಕೃತವಾದಂಥ ಸಮಿತಿಯ ನಾವು ಸಭೆಗಳನ್ನು ಮಾಡಿದ್ದಾಗ ಎಲ್ಲ ಸದಸ್ಯರು ಏನೇನು ಮಾತಾಡಿದ್ದಾರೆ, ಅವ್ರ ಸಲಹೆಗಳು ಏನಿದೆ ಅಂತೇಳಿ ಎಲ್ಲ ನೋಟ್ ಆಗುತ್ತೆ, ರೆಕಾರ್ಡ್ ಆಗಿರ್ತದೆ. ಅದು ಪಬ್ಲಿಕ್ ರೆಕಾರ್ಡ್. ಅದು ಎಲ್ಲ ಸಮಿತಿಯ ಸದಸ್ಯರು ಪಕ್ಷಾತೀತವಾಗಿ ಈ ಸಮಿತಿಯ ವರದಿಯನ್ನು ತಯಾರು ಮಾಡಿರ್ತಕ್ಕಂಥದ್ದು. ಒಂದು ವೇಳೆ BJPಯ ರಾಜಕೀಯ ನಿಲುವು ಆಗಿದ್ರೂ ಸಹ BJPಯವ್ರಿಗೆ ಬಿಟ್ಟು ನಾವು ಬೆಂಗಳೂರನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ನಾವೆಲ್ಲ ಸೇರಿ ಮಾಡಬೇಕಂತ ಕೆಲಸ. ಇದು ಬರೀ ಸರ್ಕಾರದ ಕೆಲಸ ಅಲ್ಲ. ಸೊ ನಾನು ಇಷ್ಟೇ ಹೇಳ್ತೀನಿ, ಅವ್ರಿಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ BJPಯವ್ರಿಗೆ ಮತ್ತೆ ಮನವರಿಕೆ ಮಾಡೋಕ್ಕೂ ಕೂಡ ನಾವು ತಯಾರಿದ್ದೇವೆ. ಬಟ್ ಬೆಂಗಳೂರಿನ ಭವಿಷ್ಯದ ಇದು ಪ್ರಶ್ನೆ. ಬೆಂಗಳೂರಿನ ಜನರ ಒಂದು ಈ ದುಸ್ಥಿತಿಗೆ ಬೆಂಗಳೂರು ಏನು ತಲುಪಿದೆ ಅದನ್ನು ಮಾಡದೇ ಇದ್ದರೆ ಬೆಂಗಳೂರಿನ ಭವಿಷ್ಯ ಭಾಳ ಕಷ್ಟದಲ್ಲಿರುತ್ತೆ. ಬನ್ನಿ ಕೈ ಜೋಡಿಸಿ ಮಾಡೋಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ.